ಬೇರೆ ಪಕ್ಷದವರು ನಮ್ ಕಷ್ಟ ಕೊಟ್ರೆ ಒಪ್ಕೊಳ್ಬಹುದು, ನನ್ನ ಪಕ್ಕದಲ್ಲಿದ್ದವ್ರು ಕಷ್ಟ ಕೊಟ್ರೆ ಹೇಳ್ಕೊಳ್ಳೋ ಕಷ್ಟ ಆಗ್ತದೆ. ಶಾಸಕರಾಗ್ಬಿಟ್ಟವ್ರೆ, ಶಾಸಕ ನೆಮ್ಮದಿಯಾಗಿದ್ದಾರೆ. ಶಾಸಕನಾಗಿದ್ದ ಮುಂಚೆ ನೆಮ್ಮದಿಯಾಗಿದ್ದೆ, ಶಾಸಕ ನನ್ನ ನೆಮ್ಮದಿ ಇಲ್ಲ. ಇವ್ರು ಮಾಡೋ ಅಲ್ಕ ಕೆಲಸ ಇದೆ. ಇವತ್ತು ನಾನು ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ, ಪ್ರಜಾಪ್ರಭುತ್ವ ಗೆದ್ದಿದ್ದೀನಿ. ನನಗೂ 2,20,000 ಜನ ಇದ್ದಾರೆ. ನಾನು ರೋಡ್ ಉದ್ಧಾರ ಮಾಡಬೇಕು. ನಾನು ಸಾಕಷ್ಟು ವಿಚಾರಗಳೆಲ್ಲ ನಾಯಕರು ಮಾತಾಡಿದ್ದಾರೆ. ಒಂದು 50 ಲಕ್ಷ ರೂಪಾಯಿ ಕಟ್ಟಡವನ್ನ ಪಶುಸಂಗೋಪನೆ ಒಂದು ಹೈಟೆಕ್ ಕಟ್ಟಡ ಕಟ್ಟಲಿಕ್ಕೆ ಗೊಲ್ಲಳ್ಳಿಗೆ ಏನು ಜಿಲ್ಲೆಯಲ್ಲಿ 2 ಆಗಿತ್ತು, ಒಂದು ಈ ಕಡೆ ಕಿತ್ಕೊಂಡ್ಬಂದೆ, ಮುಂದಾಯಿತು. ಸಾಕಷ್ಟು ವಿಚಾರಕ್ಕೆ ಬಂದಾಗ ವೇದಿಕೆ ನನಗಿದಲ್ಲ, ವೇದಿಕೆ ಒಂದು ಜವಾಬ್ದಾರಿ ಇದೆ. ವೇದಿಕೆ ಮೇಲೆ ಸಾಕಷ್ಟು ವಿಷಯಗಳನ್ನ ಮಾಧ್ಯಮ ಮುಂದೆ, ನಿಮ್ಮ ನಾಯಕರ ಮುಂದೆ, ನನ್ನ ಕಾರ್ಯಕರ್ತರ ಮುಂದೆ ಹೇಳ್ಕೊಳ್ತಕ್ಕಂಥ ಸಮಯ ತುಂಬಾ ದಿವಸ ಇಲ್ಲ. 25ನೇ ತಾರೀಕು ಆದ್ಮೇಲೆ ನಾನು ಕೂಡ ನಿಮ್ಮ ಹತ್ರ ತುಂಬಾ ಸಾಕಷ್ಟು ವಿಷಯಗಳನ್ನ ಮಾತಾಡ್ತೀನಿ. ಯಾಕಂದ್ರೆ ನೀವೆಲ್ಲ ಅನ್ಕೊಂಡಿರ್ಬೋದು ಶಾಸಕರಾಗ್ಬಿಟ್ಟವ್ರೆ, ಶಾಸಕ ನೆಮ್ಮದಿಯಾಗಿದ್ದಾರೆ. ಶಾಸಕನಾಗಿದ್ದ ಮುಂಚೆ ನೆಮ್ಮದಿಯಾಗಿದ್ದೆ, ಶಾಸಕ ನನ್ನ ನೆಮ್ಮದಿ ಇಲ್ಲ. ನನ್ನ ನೋವನ್ನ ನೀವು ಅನ್ಕೊಂಡಿರ್ಬೋದು, ಎಮ್ಮೆಲ್ಲ ಜರ ಬೋದೋಣಂತ. ಅದರಿಂದ ಎಷ್ಟು ಕರಾಳ ದಿನಗಳಿದ್ದಾವೆ ಅಂತ ನಾನು ಇವತ್ತು ಹೇಳ್ಕೊಳಕ್ ಆಗಲ್ಲ, ವೇದಿಕೆ ಕೂಡ ಅಲ್ಲ. ಇದು ವೇದಿಕೆ ಹಾಕಿದ್ರೆ ರಾಜಕೀಯ ಪಕ್ಷ ಆಗ್ಬಿಡ್ತದೆ. ಅದಕ್ಕೆ ನನ್ನ ಜವಾಬ್ದಾರಿನ 25 ತಾರೀಕು ಮುಗಿಸಿ ಆಮೇಲೆ ನಾನು ಹೇಳ್ಕೊಂತೀನಿ, ಯಾರು ಏನ್ ಕಷ್ಟ ಕೊಟ್ಟರು ಅಂತ ಹೇಳ್ಕೊಂತೀನಿ, ಯಾರು ಏನ್ ಕಷ್ಟ ಕೊಡ್ತಾರ ಅಂತ ಕೂಡ ಹೇಳ್ತೀನಿ. ಬೇರೆ ಪಕ್ಷದವರು ನಮ್ ಕಷ್ಟ ಕೊಟ್ರೆ ಒಪ್ಕೊಳ್ಬಹುದು, ನನ್ನ ಪಕ್ಕದಲ್ಲಿದ್ದವ್ರು ಕಷ್ಟ ಕೊಟ್ರೆ ಹೇಳ್ಕೊಳ್ಳೋ ಕಷ್ಟ ಆಗ್ತದೆ. ಸೊ ಅದರಿಂದ ನಾನು ಜವಾಬ್ದಾರಿ ಮುಗಿಸಿ ನಾನು ಮತ್ತೆ ಮಾತಾಡ್ತೀನಿ, ಏನಂತ ಮತ್ತೆ ಮಾತಾಡ್ತೀನಿ. ನಾನು ಯಾವತ್ತೊಂದು ಮಾತು ಕೇಳಿಲ್ಲ. ಒಬ್ಬ ಶಾಸಕರಾಗಿ 8 ವರ್ಷ ಆದ್ಮೇಲೆ ಒಂದು ಮಾತು ಕೇಳ್ತಿದ್ದೆ. ಆ ಮಾತು ನಡೆಸ್ಕೊಳ್ಳೋದು ಬಿಡ್ಕೊಳ್ಳೋದು ನಿಮಗೆ ಬಿಟ್ಟಿದ ವಿಷಯ. ನನಗೆ ಇದು ಸವಾಲಾಗಿದೆ. ಒಂದು ಪಕ್ಷದಲ್ಲಿದ್ದೀನಿ, ಪಕ್ಷದ ಒಂದು ಅಭ್ಯರ್ಥಿ ಆಗಿದ್ದೀನಿ, ಪಕ್ಷದ ಒಂದು ಶಾಸಕನಾಗಿದ್ದೀನಿ. ನನಗೊಂದು ಸವಾಲಾಗಿದೆ. ಇವತ್ತು ಸಾಕಷ್ಟು ವ್ಯಕ್ತಿ ನನ್ನ ಮೇಲೆ ಸವಾಲು ಸ್ವೀಕಾರ ಮಾಡ್ತಾವ್ರೆ. ಇವತ್ತು ಪೂರ್ವಕ್ಕೆ ಕಾಡೇಪಲ್ಲಿ ನಾಗರಾಜ್ ಸರ್ ಅವ್ರನ್ನ, ಪಶ್ಚಿಮಕ್ಕೆ ಬಿ ಶಾಮೇಗೌಡ ಸರ್ ಅವ್ರನ್ನ ಹಾಕಿದ್ದೀನಿ. ಆಯ್ಕೆ ಮಾಡಿ, ಎಲ್ಲ ಸರ್ ಆಯ್ಕೆ ಮಾಡಿ, ದಯವಿಟ್ಟು ಗೆಲ್ಸ್ಕೊಡ್ತೀವಿ ಅಂತ ಇವತ್ತು ನನಗೆ ಮಾತು ಕೊಡಿ. ಯಾಕಂದ್ರೆ ನಾನು ಇವತ್ತವರೆಗೆ ಏನು ನಾನು ಕೇಳಿಲ್ಲ, ಗೆಲ್ಸ್ಕೊಡ್ತೀವಿ ಅಂತ ಮಾತು ಕೊಡಿ. ಬಹುಶಃ ಇವತ್ತೇನಾದ್ರೂ ಗೆಲ್ತೀವಿ, ಅದ್ರಲ್ಲಿ 2 ಮಾತಿಲ್ಲ. ಬರ್ತಕ್ಕಂಥ 2 ತಿಂಗಳಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ, ಅದಕ್ಕೆ ದಿಕ್ಸೂಚಿ ಆಗ್ತದೆ. ನಾವೆಲ್ಲ ಗೆಲ್ಬೇಕು. ಸಾಕಷ್ಟು ಜನ ದೂರದಿಂದ ಮಾತಾಡ್ತಾವ್ರೆ, ಏನಂತಂದ್ರೆ ಈ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅಂತ. ಎಲ್ಲಿ ಒಗ್ಗಟ್ಟಿದೆಯೋ, ಎಲ್ಲಿ ಒಗ್ಗಟ್ಟಿದೆ ತೋರಿಸ್ತಕ್ಕಂಥ ದಿನ ಬಂದಿದೆ. ನಾನು ಒಂದು ಮಾತನ್ನ ಹೇಳಬಲ್ಲೆ, ಕೆಲವೊಬ್ಬ ನಾಯಕರಿಗೆ ಹೇಳಬಲ್ಲೆ, ನಾನು ಎಲ್ಲಿರ್ತೀನಿ ಅಲ್ಲಿ ನಿಯತ್ತಾಗಿರ್ತೀನಿ. 42 ವರ್ಷಕ್ಕೆ ಈ ಸಾಮ್ರಾಜ್ಯ ನಾನು ಕಟ್ಬೇಕಾದ್ರೆ ನಾನು ನಿಯತ್ ಎಲ್ಲಿರ್ತೀನಿ ಅಲ್ಲಿ ನಿಯತ್ತಾಗಿರ್ತೀನಿ. ನಾನು ಇರಲ್ವಾ ಆ ಸವಾಸನ ಬೇಡ, ನನಗೆ ಈ ರಾಜಕೀಯ ಬೇಡ, ಸವಾಸನ ಬೇಡ. ನನ್ನ ದಾರಿನೇ, ನಾನು ಎಲ್ಲ ಮಾತು ಕೊಡ್ತೀನಿ, ನನ್ನ ಮಾತು ನಡ್ಕೊಂತೀನಿ. ಇದುವರೆಗೂ ತಾಲೂಕಲ್ಲಿ ಕೊಟ್ಟಿರ್ತಕ್ಕಂಥ ಮಾತು ನಾನು ತಪ್ಪಿಲ್ಲ. ತಪ್ಪಿದ ದಿವಸ ಮುಳುವಾಗ ನಾನು ಇರಲ್ಲ. ಇದು ನನ್ನ ತಂದೆ ತಾಯಿ ಹೇಳ್ಕೊಂಡಿರ್ತಕ್ಕಂಥ ವಿದ್ಯೆ. ನನಗಿದು ನನ್ನ ತಂದೆ ತಾಯಿ ಹೇಳ್ಕೊಂಡಿರ್ತಕ್ಕಂಥ ವಿದ್ಯೆ. ಬಹುಶಃ ನಾನು ಹುಟ್ಟಿರ್ತಕ್ಕಂಥ ಕೆಳಜಾತಿಯಲ್ಲಿ ಹುಟ್ಟಿರ್ಬೋದು, ವ್ಯಕ್ತಿತ್ವದಲ್ಲಿ, ನನ್ನ ಕ್ಯಾರೆಕ್ಟರ್ ಅಲ್ಲಿ ಯಾವತ್ತು ನಾನು ಕಡಿಮೆ ಇಲ್ಲ. ಇವತ್ತೊಂದು ಮಾತು, ನಾಳೆ ಒಂದು ಮಾತು, ಬೆಳಗ್ಗೆ ಒಂದು ಮಾತು, ಸಾಯಂಕಾಲ ಒಂದು ಮಾತು ನನ್ನ ಲೈಫ್ ನನಗೆ ಬಂದಿಲ್ಲ, ನನ್ಗೆ ಬರೋದು ಇಲ್ಲ. ನನಗೆ ಕೊಟ್ಟಿದ್ದು ಮಾತನ್ನ ಯಾವತ್ತು ಉಳಿಸ್ಕೊಂತೀನಿ. ನಾನು ಹೇಳಿದೆ, ನಾನೆಲ್ಲಾ ನಾಯಕರಿಗೆ ಹೇಳಿದೆ, ರಘುಪತ್ ರೆಡ್ಡಿ ನಾನು ಗೆಲ್ಸ್ಕೊಂಡ್ ಬರ್ಬೇಕು, ಯಾಕಂದ್ರೆ ನನ್ ಕೈ ಹಿಡಿದವನೇ ಅಂತ. ಇವತ್ತು ನಾನು ಗೆಲ್ಸ್ಕೊಂಡ್ ಬಂದು ಮುಂದೆ ಇಟ್ಟಿದ್ದೀನಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಕಾಡೇಪಲ್ಲಿ ನಾಗರಾಜ್ ಸರ್ ಇರ್ಬೋದು, ಬಿ ಶಾಮೇಗೌಡ ಇರ್ಬೋದು, ಇಡೀ ನನ್ನ ತಾಲೂಕನ್ನ ಪರಿಚಯ ಮಾಡ್ಕೊಟ್ಟವ್ರೆ. ಇವತ್ತು ನಾನು ನಿಮ್ ಮುಂದೆ ಹೇಳ್ತಾ ಇದ್ದೀನಿ, ಇವ್ನ ಗೆಲ್ಸ್ಕೊಡ್ತಕ್ಕಂಥ ಜವಾಬ್ದಾರಿ ನಿಮ್ದಾಗಿತ್ತು. ದಯವಿಟ್ಟು ಇದನ್ನ ಎಲ್ಲಾ ನಾಯಕರು ಇದನ್ನ ಸ್ವೀಕಾರ ಮಾಡ್ಬೇಕಂತ ಹೇಳ್ತಾ, ನಾನು ಯಾರು ತಾಲೂಕಲ್ಲಿ ಟೀಕೆ ಮಾಡಕ್ ಬಂದಿಲ್ಲ, ಇಲ್ಲ ನಾನು ಯಾರೋ ಇನ್ನೊಬ್ಬರನ್ನ ಎತ್ತಿ ಮೆಚ್ಕೊಟ್ಟು ಅವ್ರನ್ನ ಬಹುಮಾನ ತಗೊಳಕಂತ ನಾನು ಬಂದಿಲ್ಲ. ನನ್ನ ಕೆಲಸ ನಾನು ಮಾಡಕ್ ಬಂದಿದ್ದೀನಿ. ನನ್ನ ಕೆಲಸ ಮಾಡಕ್ ನಾನು ಬಿಡಿ. ಇವತ್ತು ಹೆಂಗಿದೆ ಅಂತಂದ್ರೆ, ಇಡೀ ಎಷ್ಟೇ ದುಡ್ಡು ಹಂಚಿಕೆ ಆದ್ರೂ ಕೂಡ ಮುಳಬಾಗಿಲು ತಾಲೂಕಿಗೆ ಎಷ್ಟು ಅನ್ಯಾಯ ಆಗ್ತಿದೆ ಅಂತಂದ್ರೆ, ಅದು ಇವತ್ತಲ್ಲ 25ನೇ ತಾರೀಕು ಆದ್ಮೇಲೆ ಎಣ್ಣೆ ಆಗ್ತಿದೆ. ನಿನ್ನೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ, ಮಾಧ್ಯಮ ಒಂದು ಉದಾಹರಣೆ ಹೇಳ್ತೀನಿ. ನಿನ್ನೆ ಪ್ರಗತಿ ಪಥ ಇವ್ರು ಹೇಳ್ಕೊಂಡ್ಬಿಟ್ಟವ್ರಿ, 80% ದುಡ್ಡು ಕೇಂದ್ರದ ಅಮೌಂಟ್, ಪ್ರಗತಿ ಪಥಕ್ಕೆ ಅಮೌಂಟ್ ಬರೋದು, PMSY ಬಂದು ಅಮೌಂಟ್ ಬರೋದು 80% ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್, 20% ಬಂದು ಸ್ಟೇಟ್ ಗೌರ್ಮೆಂಟ್ ಆಗ್ಬೇಕು. ಇದು ಕಾನೂನು ಹಂಗೆ ಇರೋದು. ಇವ್ರು ಏನ್ ಮಾಡಿದ್ದಾರೆ, ಮುಳಬಾಗಿಲಿಗೆ 22 ಕಿಲೋ 16 ಕೋಟಿ ಕೊಟ್ಟಿದ್ದಾರೆ, ಬರೀ 16 ಕೋಟಿ ನನ್ನ ಕೊಟ್ಟವರು. ಬಂಗಾರಪೇಟೆಗೆ 30 ಕೋಟಿ, ಸರಿ 21 ಕೋಟಿ, ಕೋಲಾರ್ಗೆ 21 ಕೋಟಿ, ಅದು 22, KGFಗೆ 22 ಕೋಟಿ, ಮಾಲೂರ್ಗೆ 22 ಕೋಟಿ, ನನಗೆ ಮಾತ್ರ 16 ಕೋಟಿ. ಇವ್ರು ಮಾಡೋ ಅಲ್ಕ ಕೆಲಸ ಇದೆ. ಇವತ್ತು ನಾನು ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ, ಪ್ರಜಾಪ್ರಭುತ್ವ ಗೆದ್ದಿದ್ದೀನಿ. ನನಗೂ 2,20,000 ಜನ ಇದ್ದಾರೆ. ನಾನು ರೋಡ್ ಉದ್ಧಾರ ಮಾಡ್ಬೇಕು, ಜನ ನೀರ್ ಕೊಡ್ಬೇಕು. ಜನ ಏನ್ ಕೇಳ್ತಾರೆ,
ರೋಡ್ ಕೇಳ್ತಾರೆ, ಕುಡಿದ ನೀರು ಕೇಳ್ತಾರೆ, ಕರೆಂಟ್ ಕೇಳ್ತಾರೆ. ನಾನು ಕೂಡ ಬೇರೆಯವ್ರ ತರ ಶಾಸಕನಾಗಿದ್ದೆ. ಆದ್ರೆ ಸ್ಟೇಟ್ ಗೌರ್ಮೆಂಟ್ ₹1 ಅಮೌಂಟ್ ಕೊಟ್ಟಿದೆ, ಸೆಂಟ್ರಲ್ ಗೌರ್ಮೆಂಟ್ ಅಮೌಂಟ್. ಇದರಲ್ಲೂ ಕೂಡ ಅನ್ಯಾಯ ಮಾಡ್ತಾರೆ. ಪ್ರತಿ ವಿಚಾರದಲ್ಲೂ ಕೂಡ ಮುಳುಬಾಗಲ ಬಗ್ಗೆ ಈ ಸರ್ಕಾರ ಅನ್ಯಾಯ ಮಾಡಿ ಈ ಜನಕ್ಕೆ ಇಲ್ಲಿ ಗೊತ್ತಾಗ ಬಿಲಿಯನ್ ಜನ ಗೊತ್ತಾಗ್ತಾ ಇಲ್ಲ. ಕೆಲವು ಜನ ಗೊತ್ತಾಗ್ತಾ ಇಲ್ಲ ಏನಂದ್ರೆ ಎಷ್ಟು ಅನ್ಯಾಯ ಮಾಡ್ತಾರ ಅಂತ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಕೆಲವರು ಮುಳುಬಾಗಲ ಬಗ್ಗೆ ಏನೋ ಮುಳುಬಾಗಲು ಇವರೋ ಉಳಿಸಿ ಎತ್ತು ಓದ್ಬೋದಂಗೆ ಮಾತಾಡ್ತಾರೆ. ಏನೇ ಅಭಿವೃದ್ಧಿ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡ್ಬೇಕು. ನಾನು ಅಭಿವೃದ್ಧಿ ಮಾಡಕ್ ಬಂದಿ ಹೊರತು ರಾಜಕೀಯ ಮಾಡಕ್ ನಾನು ಬಂದಿಲ್ಲ. ಸೊ ಅದರಿಂದ ದಯವಿಟ್ಟು ಈ ತರ ಇವತ್ತು ಇನ್ನೊಂದು ಬೇಡಿಕೆ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಹಂತಕ್ಕೆ ಬಂದಿದೆ. 220 kV ಸ್ಟೇಷನ್ ನನ್ನ ಮುಳುಬಾಗಲ ತಾಲೂಕು ಕರೆಂಟ್ ಜಾಸ್ತಿ ಆಗ್ತಿದೆ ಅಂತ ಸೆಷನ್ ಅಲ್ಲಿ ಮಾತಾಡಿ ಜಮೀನ್ ಕೊಟ್ಟು ಅಪ್ರೂವಲ್ ಆಗಿ 150-150 ಕೋಟಿ ಅಪ್ರೂವಲ್ ಆಗಿ ಬಂದಿದೆ. ಈ ಕೆಲವೇ ದಿವಸದಲ್ಲಿ ಕೂಡ ಅಪ್ರೂವಲ್ ಕೈಗೆ ಬರ್ತದೆ. ಇಡೀ ಮುಳುಬಾಗಲ ತಾಲೂಕಿಗೆ 220 kV ಸ್ಟೇಷನ್ ತಾಲೂಕಿಗೆ ರೈತರು ಏನು ಕರೆಂಟ್ ಬಗ್ಗೆ ಇವತ್ತು ಒದ್ದಾಡ್ತಾರೆ, ಅದ್ರ ಬಗ್ಗೆ ನಾನು ಧ್ವನಿ ಎತ್ತಿದ್ದೀನಿ. ನಿಮಗೆ ಗೊತ್ತಿರ್ಲಿ, ಸಾಕಷ್ಟು ಜನ ಮುಳುಬಾಗಲ ಇವತ್ತು ಯುವಕರು IPL ದಂಧೆ ಆಡೋಗ್ತಾರೆ. ಇದ್ರ ಬಗ್ಗೆ ಸೆಷನ್ ಧ್ವನಿ ಎತ್ತಿ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಇವತ್ತು ನಾನು ಮಾಡಿದ್ದೀನಿ. ಇವತ್ತು ಮೆಡಿಕಲ್ ಸ್ಟೋರ್ ನಲ್ಲಿ ದಂಧೆ ಆಗ್ತಾ ಇತ್ತು, ಔಷಧಿ ಬರಲು ಡ್ರಗ್ಸ್ ಮಾಡ್ತಾ ಇದ್ರು, ಬೇರೆ ಬೇರೆ ಮಾಡ್ತಾ ಇದ್ರು. ಅದಕ್ಕೆ ಕಡಿವಾಣ ಹಾಕಿ ಎಲ್ಲ ರೀತಿ ಮಾಡಿದ್ವಿ. ಇವತ್ತು ಪೋಡಿ ಮುಕ್ತ ಮುಳುಬಾಗಲ್ಲ, ಇವತ್ತು ಪೋಡಿ ಮುಕ್ತ ಮುಳುಬಾಗಲ್ಲ ಏನಿದೆ, ಇವತ್ತು ಪೋಡಿ ತೆಗಿಬೇಕು, ಇವತ್ತು P ನಂಬರ್ ತೆಗಿಬೇಕಂತ ಅದನ್ನ ಗಲಾಟೆ ಮಾಡಿ ಧರಣಿ ಕೂತ್ಕೊಂಡು ಇಲ್ಲಿ ಸೆಷನ್ ಮಾತಾಡಿದಕ್ಕೆ ಮುಳುಬಾಗಲ ತಾಲೂಕಿಂದ ಪೋಡಿ ಮುಕ್ತ ಮುಳುಬಾಗಲ ಸ್ಟಾರ್ಟ್ ಆಗಿದೆ. ನಿಮ್ಗೆ ಗೊತ್ತಿಲ್ಲ, ತರಂತ ಕಾಲದಿಂದನೂ ಜೋಡಿ ಮುಕ್ತ ಗ್ರಾಮಗಳು, ಜೋಡಿ ಮುಕ್ತ ಗ್ರಾಮ ಯಾರು ಕೈ ಹಾಕಿರ್ಲಿಲ್ಲ. ಇವತ್ತು ಸುಮಾರು ಹೊತ್ತಿನ ಜೋಡಿ ಮುಕ್ತ ಗ್ರಾಮಗಳಿದ್ದು ಇವತ್ತು ಸವಾಲು ಕೂಗಿ ಕೃಷ್ಣಬೈರೇಗೌಡನ ಸವಾಲು ಕೂಗಿ ಚರ್ಚೆಗೆ ಬಂದು ಬಿಟ್ಟು ಜೋಡಿ ಮುಕ್ತ ಮುಳುಬಾಗಲು ಮಾಡೋದ್ಬಿಟ್ಟು ಅದು ಸ್ಟಾರ್ಟ್ ಆಗಿ ಜೋಡಿ ಮುಕ್ತ ಸ್ಟಾರ್ಟ್ ಆಗಿದೆ. ಇವತ್ತು ಮುಳುಬಾಗಲ ತಾಲೂಕಿನ ಎಲ್ಲ ಒಂದು ಅಭಿವೃದ್ಧಿ ಕೂಡ ನನ್ನ ಒಂದು ಏನು ದೊಡ್ಡವರು ಕಲಿಸಿರ್ತಕ್ಕಂಥ ವಿದ್ಯೆಯನ್ನ ದಾರಿ ಫಾಲೋ ಮಾಡಿ ನನ್ನ ಹಕ್ಕು ನನಗೆ ಕೊಡಿ, ನಿಮ್ ಮನೆ ಭಾಗ ನಾನು ಬಂದಿಲ್ಲ, ನನ್ನ ಹಕ್ಕು ನನಗೆ ಕೊಡಿ, ನನ್ನ ಮುಳುಬಾಗಲ ತಾಲೂಕು ಬರ್ತಕ್ಕಂಥ ಪಾಲ ನನಗೆ ಕೊಡಿ ಅಂತ ಕಿತ್ತಾಡಿ ತರ್ತಾ ಇದೀನಿ. ಅದೇ ತರ ಅಲ್ಲಾಬುಕ್ಕ ಡಬ್ಬಲ್ ರಾಮ್ ಆಗ್ಬಿಟ್ಟಿದ್ರೆ, ನಾನು ಯಾರಾದ್ರೂ ಬೇರೆಯವ್ರ ಅಕ್ಪೇಟ್ ಮಚ್ಚ ಆಗ್ಬಿಟ್ಟಿದ್ರೆ, ಬೇರೆಯವ್ರ ತರ ಅಕ್ಪೇಟ್ ಮಚ್ಚ ಆಗ್ಬಿಟ್ಟಿದ್ರೆ ಇವತ್ತು ಒಂದು ಬುಡುಗಾಸು ಕೂಡ ಮುಳುಬಾಗಲ ತಾಲೂಕೆ ತರಲ್ಲ. ಇವತ್ತು ಯಾವುದೇ ಡಿಪಾರ್ಟ್ಮೆಂಟ್ ಹೋದ್ರೆ ಅವ್ರು ಒಂದು ಪ್ರಶ್ನೆ ಆಗ್ತಾರೆ, ಇವನ್ ಸವಾಸ ಬೇಡ, ಅವ್ನ ನಡೀತ ಚರ್ಚೆಗೆ ಅಂತ. ಸೊ ಅದರಿಂದ ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಿಂದ ಇವತ್ತು ಮುಳುಬಾಗಲ ತಾಲೂಕಿನ ಒಂದು ಹಂತಕ್ಕೆ ತಗೊಂಡು ಹೋಗಿದ್ದೀನಿ. ನನ್ನ ಕೈ ಮುಗಿದು ಕೇಳ್ಕೊಂತೀನಿ, ನೀವು ತಲೆ ತೆಗೆಸ್ತಕ್ಕಂಥ ಕೆಲಸ ಶಾಸಕರು ಯಾವತ್ತು ನಾನು ಮಾಡೋದಿಲ್ಲ. ಅಂತ ಸ್ಪೀಚ್ಗಳಾಗ್ಲಿ ಅಂತ ಹೇಳಿಕೆಗಳಾಗ್ಲಿ ಯಾರು ನನಗೆ ಕೊಡೋದಿಲ್ಲ. ಅವತ್ತು ನಾನು ನಿಮಗೆ ತಲೆಯನ್ನು ತೋರಿಸೋದಿಲ್ಲ ಅಂತ ಹೇಳ್ತಾ ಇವತ್ತು ಅವಕಾಶ ಕೊಟ್ಟಿದ್ದಕ್ಕೆ ಆದಷ್ಟು ಬೇಗ ಕಾಂಟ್ರಾಕ್ಟರ್ ಆದಷ್ಟು ಬೇಗ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಮಾಡಿ ಕೇವಲ 6 ಮಂತ್ ಅಲ್ಲಿ ಇದು ಉದ್ಘಾಟನೆ ರೆಡಿ ಆಗ್ಬೇಕು. ಓಕೆ, ಇಲ್ಲಿ ಏನು ಮನವಿ ಕೊಟ್ಟಿರ್ತಕ್ಕಂಥ ರೈತರು ನಾನು ಮಾತಾಡ್ತೀನಿ, ದಾರಿ ವ್ಯವಸ್ಥೆಯಿಂದ ನಾನು ಮಾಡ್ತೀನಿ. ನಾಳೆಯಿಂದ ಕ್ಲೀನ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಡಿ. ಯಾಕಂದ್ರೆ ಅಮೌಂಟ್ ಬಂದು ತುಂಬಾ ದಿವಸ ಆಗಿದೆ. ಕ್ಲೀನ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಕೊಡಿ. ನಿಮ್ ದಾರಿ ಬೇಕಾದ್ರೆ ತಹಸೀಲ್ದಾರ್ ಹತ್ರ ಮಾತಾಡಿ ಎಲ್ಲ ವ್ಯವಸ್ಥೆನ ಮಾಡ್ಕೊಡ್ತೀನಿ. ದಯವಿಟ್ಟು ಅಡ್ಡ ಅಡಚಣೆಗೆ ಯಾರು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾಳೆಯಿಂದ ಕ್ಲೀನ್ ಆಗ್ಬೇಕು. ದಯವಿಟ್ಟು